ಜುಲೈ 1st 2024 ಇಂದ ಎನ್ಫೋರ್ಸ್ ಆಗ್ತಿರುವಂತ ನಮ್ಮ ಈ ಹೊಸ ಕ್ರಿಮಿನಲ್ ಲಾಸ್ BNS ಹಾಗೂ BSA ಗೆ ಸಂಬಂಧಪಟ್ಟ ಹಾಗೆ ನಡೀತಿರುವಂತ ಈ MCQ ಸೀರೀಸ್ ಅಲ್ಲಿ ನಾವೀಗಾಗಲೇ ಒಂದಷ್ಟು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದೀವಿ BNS ಹಾಗೂ BSA ಗೆ ಸಂಬಂಧಪಟ್ಟ ಹಾಗೆ ಅಂಡ್ BNSS ನ ಇದು ಥರ್ಡ್ ಪಾರ್ಟ್ 3 ವಿಡಿಯೋ ಆಗುತ್ತೆ. ಆಲ್ರೆಡಿ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಈ ಚಾನೆಲ್ ಲಾ ಸ್ಟೂಡೆಂಟ್ಸ್ ಸಿವಿಲ್ ಜಡ್ಜ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಿರುವಂತವರಿಗೆ ಸ್ಪೆಷಲ್ ಫೋಕಸ್ ಇಂದ ನಡೀತಿರುವಂತದ್ದು, ಸ್ಪೆಸಿಫಿಕ್ ಆಗಿ ನಿಮ್ಮ ಅಕಾಡೆಮಿಕ್ ನಿಮ್ಮ ಸಿಲೆಬಸ್ ಅನ್ನ ಕವರ್ ಮಾಡೋದಕ್ಕೆ ಸೊ ಹೆಲ್ಪ್ಫುಲ್ ಆಗಿ ಇರುವಂತ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಿರೋದು. ಈ ಹೊಸ ಕ್ರಿಮಿನಲ್ ಲಾಸ್ ನಿಮಗೆ ಈಗ ಸಿವಿಲ್ ಜಡ್ಜ್ ಎಕ್ಸಾಮ್ ಏನು ಕಾಲ್ ಆಗುತ್ತೆ ಇದರಲ್ಲಿ ನೋಟಿಫೈ ಹೊಸ ಕ್ರಿಮಿನಲ್ ಲಾಸ್ ಆದ್ರೆ ನಿಮಗೆ ತಯಾರಿ ಮಾಡೋದಕ್ಕೆ ಅಟ್ ಮೋಸ್ಟ್ ಹೆಲ್ಪ್ಫುಲ್ ಇಂಪಾರ್ಟೆಂಟ್ ವಿಡಿಯೋಸ್ ಆಗತ್ತೆ. ಸೊ ಈ ಅಪ್ಡೇಟ್ಸ್ ಪ್ರತಿಯೊಂದು ನಿಮಗೆ ತಲುಪ್ತಿದೆ ಅಂತ ಅನ್ಕೊಂಡಿದೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಅನ್ಕೊಂಡಿದೀನಿ ಅಂಡ್ ಯಾವುದೇ ವಿಡಿಯೋ ಮಿಸ್ ಔಟ್ ಆಗದೆ ಪ್ರತಿ ವಿಡಿಯೋನು ನೋಡಿ, ಬಿಕಾಸ್ ಎವ್ರಿ ವಿಡಿಯೋ ಇಸ್ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮ್. ಅಂಡ್ ಇದಷ್ಟು ವಿಡಿಯೋಸ್ ನೀವು ಆದಲ್ಲಿ ನೋಟ್ಸ್ ನ ಬರ್ದಿಟ್ಕೊಳ್ಳಿ ಅಥವಾ MCQs ಅನ್ನ ಸಾಲ್ವ್ ಮಾಡೋದು ಕನ್ಸಿಡರ್ ಮಾಡಿ, ಬಿಕಾಸ್ ಪ್ರಿಲಿಮ್ಸ್ ಅಂತಂದ್ರೆ ನೀವು MCQ ಸಾಲ್ವ್ ಮಾಡಲೇಬೇಕಾಗತ್ತೆ. ಈ ವಿಡಿಯೋಸ್ ಇಂದ ನಿಮಗೆ ಹೆಲ್ಪ್ ಆಗ್ತಿದೆ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಅಡ್ವೊಕೇಟ್ ಸ್ವಾತಿ ಗೆ ಇನ್ನಷ್ಟು ನೀವು ಕೊಡ್ತಿರುವಂತ ಈ ಒಂದು ಎಂಕರೇಜ್ಮೆಂಟ್ ಜೊತೆಗೆ ಇನ್ನಷ್ಟು ಪ್ರೀತಿ ಇನ್ನಷ್ಟು ಪ್ರೋತ್ಸಾಹನ ನೀಡಿ ನಿಮ್ ತನಕ ಬರ್ತಿರುವಂತ ಈ ಸಿವಿಲ್ ಜಡ್ಜ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ನಡೀತಿರುವಂತ ಬ್ಯಾಚಸ್ ಪ್ರತಿಯೊಂದನ್ನು ಸಹ ಇನ್ನಷ್ಟು ಎಫರ್ಟ್ಸ್ ಹಾಕಿ ನಾವು ನಿಮ್ಗೋಸ್ಕರ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಎರಡು ಕರೆಂಟ್ ರನ್ನಿಂಗ್ ಬ್ಯಾಚಸ್, ಕಾಂಪ್ರಿಹೆನ್ಸಿವ್ ಬ್ಯಾಚ್, ಪ್ರಿಲಿಮ್ಸ್ ಮೇನ್ಸ್ ಹಾಗೂ ಇಂಟರ್ವ್ಯೂ 3 ಹಂತದ ಒಂದು ತಯಾರಿಯನ್ನ ಮಾಡಿಸುತ್ತೆ. ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ನ ಕಂಪ್ಲೀಟ್ ಸಿಲೆಬಸ್ ನ ಒಂದು ಕಾಂಪ್ರಿಹೆನ್ಸಿವ್ ಅಪ್ರೋಚ್ ತಗೊಂಡು ಈ ಬ್ಯಾಚ್ ನಡೀತಿರುವಂತದ್ದು ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್, ಮೋಸ್ಟ್ ಡಿಮ್ಯಾಂಡೆಡ್ ಬ್ಯಾಚ್. ಸೊ ಹಾಗಾಗಿ ಈ ಬ್ಯಾಚ್ ಗೆ ಎನ್ರೋಲ್ ಆಗೋದಿಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915. ಈ ಬ್ಯಾಚ್ ನಿಮಗೆ ದಿನ ಸಂಜೆ 8 ಗಂಟೆಗೆ ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೆಯುವಂತದ್ದು. ಸ್ಟಡಿ ಮಟೀರಿಯಲ್ ನೀಡಲಾಗುತ್ತೆ ಅಂಡ್ ಪ್ರತಿ ವಾರ ನಿಮಗೆ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿಸಲಾಗುತ್ತೆ. ಟೆಸ್ಟ್ ನ ಡಿಸ್ಕಷನ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಡಿಸ್ಕಷನ್ಸ್ ಇರುತ್ತೆ ಅಂಡ್ ಈ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಅರ್ಥ ಮಾಡಿಸಲಾಗುತ್ತೆ. ಸೊ ವೆರಿ ಮಚ್ ಇಂಪಾರ್ಟೆಂಟ್, ನೀವು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ನ ಬ್ಯಾರಿಯರ್ ಇಲ್ಲದೆ ಈ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು. ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಅನ್ನು ಸಹ ಸ್ಟಾರ್ಟ್ ಆಗಿದೆ. ಈ ವರ್ಷದ ಪ್ರಿಲಿಮ್ಸ್ ಎಕ್ಸಾಮ್ ನ ನಿಟ್ಟಿನಲ್ಲಿ ನಡೀತಿರುವಂತಹ ಬ್ಯಾಚ್. ಅಗೇನ್ ಇದನ್ನು ಸಹ ಲೈವ್ ಬ್ಯಾಚಸ್, ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಡಿ ಮಟೀರಿಯಲ್ ನೀಡಲಾಗುತ್ತೆ ಅಂಡ್ ಮಾಕ್ ಟೆಸ್ಟ್ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಕ್ಲಾಸಸ್ ಕನ್ನಡ ಅಂಡ್ ಇಂಗ್ಲಿಷ್ ಬೋತ್ ದ ಲ್ಯಾಂಗ್ವೇಜಸ್ ಅಲ್ಲಿ ಕಂಡಕ್ಟ್ ಆಗುವಂತದ್ದು. ಸೊ ಅಂಡ್ ನಮ್ಮ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್. ಇದು ನಮ್ಮ ಲಾಸ್ಟ್ ಇಯರ್ ನ ರಿಸಲ್ಟ್ಸ್ ನಮಗೆ ಕೊಟ್ಟಂತ ಒಂದು ರಿಸಲ್ಟ್ ಅನಾಲಿಸಿಸ್ ಮೇಲೆ ಹೇಳ್ತಿರುವಂತದ್ದು ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್. ಸೊ ನೀವು ಎನ್ರೋಲ್ ಮಾಡಬಹುದು. ಇದರ ಬಗ್ಗೆ ನೀವು ನಮ್ಮ ಫೀಡ್ಬ್ಯಾಕ್ ಫಾರ್ ಡೀಟೇಲ್ಸ್ ಸಹ ಓದ್ಕೊಳ್ಬಹುದು. ಸೊ ದಟ್ ನಿಮಗೆ ಇನ್ನಷ್ಟು ಭರವಸೆ ಹಾಗೂ ಮೋಟಿವೇಶನ್ ಸಿಗುತ್ತೆ ಎನ್ರೋಲ್ ಆಗೋದಕ್ಕೆ. ಎರಡು ಬ್ಯಾಚ್ಗೂ ಅಡ್ಮಿಷನ್ಸ್ ನಡೀತದೆ. ನೀವು ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. 9650849915. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಪಾರ್ಟ್ 2 25 ಕ್ವೆಶನ್ಸ್ ಆಗಿ 2 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಸೊ ಇದು ನಮ್ಮ ಪಾರ್ಟ್ 3 ಆಫ್ ದ ವಿಡಿಯೋ ಆಗುತ್ತೆ. ಪಾರ್ಟ್ 3 ಹಳೆ ವಿಡಿಯೋಸ್ ಅನ್ನ ನೋಡೋದಕ್ಕೆ ನೀವು ಐ ಬಟನ್ ಅಲ್ಲಿ ಕೊಟ್ಟಂತ ಪ್ಲೇ ಲಿಸ್ಟ್, ನ್ಯೂ ಕ್ರಿಮಿನಲ್ ಲಾಸ್ ಪ್ಲೇ ಲಿಸ್ಟ್ ನ ಇದರಲ್ಲಿ ನೋಡ್ಕೊಳ್ಬಹುದು ಎಲ್ಲಾ ವಿಡಿಯೋಸ್. ಕ್ವೆಶ್ಚನ್ ನಂಬರ್ 51, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಜುಡಿಷಿಯಲ್ ಪ್ರೊಸೀಡಿಂಗ್? ಯಾವುದು ಜುಡಿಷಿಯಲ್ ಪ್ರೊಸೀಡಿಂಗ್ ಅಲ್ಲ? ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಇನ್ವೆಸ್ಟಿಗೇಷನ್ ಅನ್ನೋದು ಜುಡಿಷಿಯಲ್ ಪ್ರೊಸೀಡಿಂಗ್ ಅಲ್ಲ. ಹಿಯರಿಂಗ್ ಬೈ ಜಡ್ಜ್, ಹಿಯರಿಂಗ್ ಬೈ ಪರ್ಸನ್ ಹೂ ಇಸ್ ಆಥರೈಸ್ಡ್ ಟು ಟೇಕ್ ಎವಿಡೆನ್ಸ್, hearing before an arbitrator, hearing by a magistrate. Hearing before arbitrator judicial proceeding ali baradilla. 52, which of the following is not a judicial proceeding? Yavdu judicial proceeding alla?
Option C, a magistrate holding test identification parade. ನಮ್ಮ investigation ಅಲ್ಲಿ ಬರುತ್ತೆ, ಇದು ನಮಗೆ judicial proceeding ಅಲ್ಲ. 53. Which one of the following proceeding is known as judicial proceeding? ಯಾವುದು judicial proceeding? Inquiry and trial ನಮಗೆ judicial proceeding ಆಗುತ್ತೆ. ಯಾಕೆ? ಬಿಕಾಸ್ ಇನ್ವೆಸ್ಟಿಗೇಷನ್ ಅನ್ನೋದು judicial proceeding ಅಲ್ಲ, ಅದು ಪೊಲೀಸ್ ಆಫೀಸರ್ ನಡೆಸುವಂಥದ್ದು. 54. Which section of BNSS defines summon case? Summons case ಎಲ್ಲಿ ಡಿಫೈನ್ ಆಗಿದೆ? Summon case is defined in 2 clause X. So summon case ಅಂತಂದ್ರೆ ಏನು? Summon case relating to an offense punishable with imprisonment for a term not exceeding 2 years is summon case. Summon case ಯಾವಾಗ less serious offense, non cognizable offense 2 years ಗಿಂತ ಕಮ್ಮಿ ಪನಿಷ್ಮೆಂಟ್ ಅಂತಂದಾಗ ಅದನ್ನ ನಾವು ಸಮನ್ಸ್ ಕೇಸ್ ಅಂತೀವಿ. ಇಲ್ಲ ಅಂತಂದ್ರೆ ವಾರೆಂಟ್ ಕೇಸ್ ಆಗುತ್ತೆ. ಸೊ ಸಮನ್ ಕೇಸ್ ಮೀನ್ಸ್ ಕೇಸ್ ವಿಚ್ ಇಸ್ ನಾಟ್ ಅ ವಾರೆಂಟ್ ಕೇಸ್. ಕರೆಕ್ಟ್? ಈಗಾಗಲೇ ಹೇಳಿದ್ದೀನಿ ನಾನು, ಕೇಸ್ ವಾರೆಂಟ್ ಕೇಸ್ ಅಲ್ಲ ಅನ್ನೋದು ಸಮನ್ಸ್ ಕೇಸ್. 57. Which section of BNSS defines warrant case? Warrant case ಅಂದ್ರೆ ಯಾವುದು? ವಾರೆಂಟ್ ಕೇಸ್ ನ ಎಲ್ಲಿ ಡಿಫೈನ್ ಮಾಡಿದೀವಿ? 2 clause Z ವಾರೆಂಟ್ ಕೇಸ್ ಅನ್ನ ಡಿಫೈನ್ ಮಾಡುತ್ತೆ. ಸೊ ವಾರೆಂಟ್ ಕೇಸ್ ಪನಿಷ್ಮೆಂಟ್ 2 years ಗಿಂತ ಜಾಸ್ತಿ, ಡೆತ್ ಪೆನಾಲ್ಟಿ, imprisonment for life ಇರೋದು ವಾರೆಂಟ್ ಕೇಸ್. ಸೊ a case to an offense punishable with death, imprisonment for life exceeding 2 years imprisonment is known as warrant case. 59. A offense punishable with imprisonment for a term exceeding 2 years is warrant case. Warrant case means a case. Warrant case ಅಂತಂದ್ರೆ ನಮಗೆ relating to an offense punishable with death, imprisonment for life, imprisonment for a term exceeding 2 years. So ಇದು warrant case. ಒಂದೇ ಕಾನ್ಸೆಪ್ಟ್ ನ ರಿಪೀಟೆಡ್ ಕ್ವೆಶನ್ಸ್ ಅನ್ಸುತ್ತೆ, ಬಟ್ ಇದು ಏನಕ್ಕೆ ಅಂತಂದ್ರೆ ಯಾವುದೇ ರೀತಿ ನಿಮ್ಮನ್ನ ಕೇಳಿ ನೀವು ಕರೆಕ್ಟ್ ಆನ್ಸರ್ ಕೊಡೋದಕ್ಕೆ ಕಾನ್ಸೆಪ್ಟ್ ನ ಒಂದು ಕ್ಲಾರಿಟಿ ಇರಬೇಕು. ಸೊ ಹಾಗಾಗಿ 61. Victim is defined in 2 clause Y. Victim ಅಂತಂದ್ರೆ ಯಾರು? Which of the following is correct in respect of victim? Who suffers any loss and suffers any injury. This includes guardian as well as legal heirs. So ನಮಗೆ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ, which is not a correct ಅಂತ ಕೇಳಿರೋದಕ್ಕೆ this does not include guardian and legal heir ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ, ಬಿಕಾಸ್ guardian legal heir ನ ಇನ್ಕ್ಲೂಡ್ ಮಾಡುತ್ತೆ. 63. Victim means and includes. Victim ಅಂದ್ರೆ ಯಾರು and ಏನು ಇನ್ಕ್ಲೂಡ್ ಮಾಡುತ್ತೆ? Victim ಅಂತಂದ್ರೆ a person who has suffered any loss or injury and caused by the reason of act or omission for which accused person has been charged, his or her guardian, his or her legal heir, all of the above. ಎಲ್ಲಾನು ಸಹ ಇನ್ಕ್ಲೂಡ್ ಆಗುತ್ತೆ. all of these correct answer. 64. Which one of the following is not correctly matched in the BNSS? ಕರೆಕ್ಟ್ ಆಗಿ ಯಾವುದು ಮ್ಯಾಚ್ ಆಗಿಲ್ಲ ಅನ್ನೋಂಥದ್ದು. So say 2 clause H, complaint, correct. 2 clause L, investigation, correct. 2 clause T, police report, correct. Victim ಅನ್ನೋದು 2 clause Y ಅಲ್ಲಿರೋದ್ರಿಂದ ಇದು ತಪ್ಪ ಆನ್ಸರ್ ಆಗುತ್ತೆ, ಆಪ್ಷನ್ ಡಿ. Which section of the BNSS defines audio video electronic means? ಇದು ಹೊಸದಾಗಿ ಆಡ್ ಆಗಿರುವಂತ ಸೆಕ್ಷನ್ and important section 2 clause A. Audio video electronic means ಅನ್ನ ಡಿಫೈನ್ ಮಾಡುತ್ತೆ. Which section of the BNSS defines electronic communication? ಇದೂನು ಸಹ ನಮಗೆ ಹೊಸದಾಗಿ ಆಡ್ ಆಗಿರುವಂತ ಪ್ರಾವಿಷನ್ BNSS ಅಲ್ಲಿ. ಎಲ್ಲಿ ಡಿಫೈನ್ ಆಗಿದೆ? 2 clause C ಅಲ್ಲಿ ಡಿಫೈನ್ ಆಗಿದೆ, electronic communication. Electronic communication means communication in written, verbal, pictorial information, video content, all of the above. Electronic communication ಅಂದ್ರೆ ಈ ಯಾವುದೇ ರೀತಿಯಲ್ಲಿ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದೆಲ್ಲಾನು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. 68. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಅಪ್ಲೋಡ್ ಮಾಡೋದು, ರೀಲ್ಸ್ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ನೀವು ಚಾಟ್ ಮಾಡೋದು ಪ್ರತಿಯೊಂದು ಕಮ್ಯುನಿಕೇಶನ್ ಅಲ್ಲೇನೆ ಬರುತ್ತೆ. 1-to-1 communication, 1-to mass communication, ಪ್ರತಿಯೊಂದು. 68. Under which section of BNSS term offense has been defined? Offense is defined under section 2 clause Q. Police report ಎಲ್ಲಿ ಡಿಫೈನ್ ಆಗಿದೆ? Police report is defined under section 2 clause T. Police report ಅಂದ್ರೆ ಏನು? Police report ಅಂತಂದ್ರೆ report lodged by complainant in police station ಅಲ್ಲ.
ಅದು ಕಂಪ್ಲೇಂಟ್ ಅಲ್ವಾ FIR NCR ಆಗುತ್ತೆ. ಪೊಲೀಸ್ ರಿಪೋರ್ಟ್ ಸೆಂಟ್ ಬೈ ಆಫೀಸರ್ ಇನ್ ಚಾರ್ಜ್ ಆಫ್ ದ ಪೊಲೀಸ್ ಸ್ಟೇಷನ್ ಟು ಸುಪೀರಿಯರ್ ಆಫೀಸರ್ಗೆ ಕಳ್ಸೋದಲ್ಲ, ನಾವು ಮಜಿಸ್ಟ್ರೇಟ್ಗೆ ಫಾರ್ವರ್ಡ್ ಮಾಡೋದನ್ನ ಪೊಲೀಸ್ ರಿಪೋರ್ಟ್ ಅಂತ ಕರಿತೀವಿ. ಸೊ ಪೊಲೀಸ್ ಆಫೀಸರ್ ಮಜಿಸ್ಟ್ರೇಟ್ಗೆ 193 ಕ್ಲಾಸ್ 3 ಅಲ್ಲಿ ಕಾಗ್ನಿಸೆನ್ಸ್ ತಗೊಳ್ಳೋದಕ್ಕೆ ಅಂತ ಫಾರ್ವರ್ಡ್ ಮಾಡುವಂತ ರಿಪೋರ್ಟ್ ಪೊಲೀಸ್ ರಿಪೋರ್ಟ್ ಆಗುತ್ತೆ. 71 ಅಂಡರ್ ವಿಚ್ ಸೆಕ್ಷನ್ ಆಫ್ BNSS ಟರ್ಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹ್ಯಾಸ್ ಬೀನ್ ಡಿಫೈನ್ಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ 2 ಕ್ಲಾಸ್ V ಅಲ್ಲಿ ಡಿಫೈನ್ ಆಗಿದೆ. ಬದಲಾಗಿದೆ ಸೆಕ್ಷನ್ ನಂಬರಿಂಗ್ಸ್ ಅಂಡ್ ಈ ಎಲ್ಲ ಸೆಕ್ಷನ್ ನಂಬರಿಂಗ್ಸ್ ಏನೇ ನಿಮಗೆ ಕನ್ಫ್ಯೂಸ್ ಆಗುವಂಥದ್ದು. ಸೊ ಹಾಗಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು, ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು ಅಂತಿರೋದು ಈ ಸೆಕ್ಷನ್ ನಂಬರಿಂಗ್ಸ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರನೇ ನಿಮ್ಮ ಎಫರ್ಟ್ ಇರಬೇಕು. ಬಿಕಾಸ್ ಕಾನ್ಸೆಪ್ಟ್ ಏನು ಬದಲಾಗಿಲ್ಲ, ಕಾನ್ಸೆಪ್ಟ್ ಅದೇ ಇದೆ. ಕಾನ್ಸೆಪ್ಟ್ನ ಕ್ಲಾರಿಟಿ ಇದ್ರೆ ನಿಮಗೆ ಯಾವುದೇ ರೀತಿ ಯಾವಾಗಲೇ ಆಗಲಿ ತೊಂದರೆ ಆಗೋದಿಲ್ಲ. Public prosecutor under section 2V of the BNSS means and includes any person appointed under section 18 of BNSS, any person acting under direction of public prosecutor. ಎರಡೂನು ಸಹ ಕರೆಕ್ಟ್ ಆದಂತ ಆನ್ಸರ್. 73 the term local jurisdiction has been defined in which of the following? 2N ನಲ್ಲಿ local jurisdiction ಅನ್ನ ಡಿಫೈನ್ ಮಾಡಿದೀವಿ. Which section of BNSS defines officer in charge of police station? Officer in charge of police station 2 clause R ಅಲ್ಲಿ ಡಿಫೈನ್ ಆಗಿದೆ. 75 which section of BNSS defines police station? 2 clause U police station ಅನ್ನ ಡಿಫೈನ್ ಮಾಡುತ್ತೆ. ಓಕೆ, ಸೊ ಇದು ನಮ್ಮ ಪಾರ್ಟ್ 3 ಆಫ್ ದ ವಿಡಿಯೋ. ಅಂಡ್ ಅಗೇನ್ ನಮ್ಮ ಸ್ವಾತಿ ಲಾ ಕ್ಲಾಸಸ್ ಇಂದ ನಡೀತಿರುವಂತ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ಗೆ ಅಡ್ಮಿಷನ್ಸ್ ನಡೀತಿದೆ. ಅಡ್ಮಿಷನ್ಸ್ ಆರ್ ಆನ್ ಗೋಯಿಂಗ್ ಅಂಡ್ ಆದಷ್ಟು ಬೇಗ ಇನ್ನೇನು ಸ್ವಲ್ಪ ದಿನಾನೇ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ. ಸೊ ಬಿಫೋರ್ ಕ್ಲೋಸಿಂಗ್ ಯೋರ್ ಅಡ್ಮಿಷನ್ ನೀವು ಎನ್ರೋಲ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ಬಿಕಾಸ್ ಎಕ್ಸಾಮ್ನ ಇನ್ನೇನು ನೋಟಿಫಿಕೇಶನ್ ಬರುತ್ತೆ, ಇನ್ನು ಕೆಲವೇ ದಿನ. ನೋಟಿಫಿಕೇಶನ್ ಬಂದ ನಂತರ ನಿಮ್ಮ ಹತ್ರ ಓದೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಕನ್ಸಿಡರ್ ಯೋರ್ ಪ್ರಿಪ್ರೇಷನ್. ಇಫ್ ಇಟ್ ಆಲ್ ಯೋರ್ ಏನು ಓದಲೇಬೇಕು, ನನಗೆ ಜಡ್ಜ್ ಆಗಲೇಬೇಕು, ಜಡ್ಜ್ ಆಗೋದು ನನ್ನ ಕನ್ಸ್ ಅನ್ನೋಂಥ ಒಂದು ಡೆಡಿಕೇಶನ್ ಇದೆ ನಿಮ್ಮಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಡೂ ಕನ್ಸಿಡರ್ ಎನ್ರೋಲಿಂಗ್ ಟು ದೀಸ್ ಬ್ಯಾಚಸ್ ವಿಚ್ ವಿಲ್ ಹೆಲ್ಪ್ ಇನ್ ಯೋರ್ ಪ್ರಿಪ್ರೇಷನ್. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸ್ಪೆಸಿಫಿಕ್ ಆಗಿ ಪ್ರಿಲಿಮ್ಸ್ಗೆ ಮಾತ್ರನೇ ಓದಬೇಕು ಅಂತಂದ್ರೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೆ ಎನ್ರೋಲ್ ಆಗ್ಬೋದು ಅಥವಾ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ಎನ್ರೋಲ್ ಆಗ್ಬೋದು. ನೀವು ಎಂಟೈರ್ ಪ್ರಿಪ್ರೇಷನ್ ತಗೊಳ್ಬೇಕು, ಇಡೀ ಸಿಲೆಬಸ್ನ ಜುಡಿಷರಿ ಸಿಲೆಬಸ್ನ ಪ್ರಿಪ್ರೇಷನ್ ಬೇಕು ಅಂತಂದ್ರೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಸೊ ಇದಷ್ಟು ನಿಮಗೆ ಅಪ್ಡೇಟ್ಸ್ ಫ್ರಮ್ ಸ್ವಾತಿ ಲಾ ಕ್ಲಾಸಸ್. ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇನ್ಯಾವುದೇ ಬರೋ ವಿಡಿಯೋಸ್ನ ನೀವು ಮಿಸ್ ಮಾಡದೆ ಪ್ರತಿ ವಿಡಿಯೋನು ನಿಮ್ಮ ತನಕ ರೀಚ್ ಆಗುತ್ತೆ, ಅಪ್ಡೇಟ್ ಸಿಗತ್ತೆ. ಅಂಡ್ ವಿಡಿಯೋಸ್ ಇಷ್ಟ ಆದರೆ ಲೈಕನ್ನು ಮಾಡಿ, ಪ್ಲಸ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ತಯಾರಿ ಮಾಡ್ತಿದ್ರೆ ಅವರಿಗೆ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು.